It's a detention. Why have detained? Because you are not read NCERT. Yes or no? ನಿಮ್ಮ ಮನೇಲಿ ಹೇಳ್ಬೇಕು ನಾನು, ಸರ್ ಮೇಡಮ್ NCERT ಓದಿಲ್ಲ ಅದಕ್ಕೆ ಇವರಿಗೆ ಕೂಡ ಹಾಕಿದ್ದೀನಿ ಅಂತ. ಓದಿದ್ರೆ ಇನ್ನೂ ಶುರು ಮಾಡಿಲ್ವಾ? ಮಾಡಿದಿರಾ? ಮುಗಿತಾ? ಎಷ್ಟು ಬುಕ್ ಮುಗೀತು? ಒಂದಾದ್ರು DP1, DP2? ನೋ. ಹೌ ಮೆನಿ ಕ್ಲಾಸಸ್? ಒಂದು ವಾರ ಹತ್ರ ಆಯ್ತಾ ನಾನು ಕ್ಲಾಸ್ ತಗೊಳ್ತಾ ಇದ್ದೀವಿ. ಯಾಕೆ? 2 ವಾರ ಆಯ್ತಲ್ವಾ? ಮತ್ತೆ ಯಾಕೆ? ನಾನು ಅದನ್ನೇ ಹೇಳೋದು. ನನಗೆ ಇನ್ನೊಂದೇನು ಅನ್ಸುತ್ತೆ ಗೊತ್ತು, ಡೋಂಟ್ ಟೇಕ್ ಇಟ್ ಆಸ್ ಅನ್ ರಾಂಗ್ ವೇ, ಬಟ್ ವಾಟ್ ಐ ಆಮ್ ಸೇಯಿಂಗ್ ಅಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಅದು ಕಾಣಬೇಕು. ಓದೋದು ಇನ್ನೂ ರಿಲ್ಯಾಕ್ಸ್ಡ್ ಆಗಿದ್ದೀರಾ? ಫೇಸ್ ಇಸ್ ಅನ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಮ ಫೇಸ್ಗಳಲ್ಲಿ ಇನ್ನೂ ರಿಲ್ಯಾಕ್ಸ್ನೆಸ್ ಇದೆ. ಆ ರಿಲ್ಯಾಕ್ಸ್ನೆಸ್ ಹೋಗಬೇಕು. ನಾನು ಅದಕ್ಕೆ ನಿಮ್ಗೆ ಇಷ್ಟು ಖುಷಿ ಕೊಡ್ತಾ ಇರೋದು. ಪ್ರತಿ ಸಲ ನಿಮ್ಗೆ ನಾನು ಕೇಳೋದು ಅಂದರೆ ಇಂಡೈರೆಕ್ಟ್ಲಿ ಏನೋ ಚುಚ್ಚೋದು ನಾನು ಯಾಕೆ ಮಾಡ್ತೀನಿ ಅಂದರೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ. ಬಟ್ ನೀವು ಇನ್ನೂ ಹಾಗೆ ಡಿಲೇ ಮಾಡ್ತಾ ಹೋದರೆ ಸಕ್ಸಸ್ಸು ಹಂಗೇ ಹೋಗ್ತಾ ಇರುತ್ತೆ ದೂರ. ಸೊ ಡೋಂಟ್ ಡೂ ಇಟ್. ಓಕೆ, ಬಟ್ ಟೇಕ್ ಮೈ ವರ್ಡ್ಸ್ ಆಸ್ ಅ ಬ್ರದರ್, ಆಸ್ ಅನ್ ಎಲ್ಡರ್, ಆಸ್ ಅ ಮೆಂಟರ್. ಟೇಕ್ ಇಟ್ ಸೀರಿಯಸ್ಲಿ. ಸೊ ದಟ್ ನನಗೂ ನಿಮ್ಮ ಸಕ್ಸಸ್ ಬೇಕು, ನಿಮಗೂ ಸಕ್ಸಸ್ ಬೇಕಾಗುತ್ತೆ. ಸೊ ಯಾಕೆ ಮಾಡಬಾರ್ದು? ನಾನು ಇರೋವರೆಗೂ ಹೇಳ್ತೀನಿ, ಉಳಿದ ಯಾವ ಫ್ಯಾಕಲ್ಟಿನೂ ಸುಮ್ಮನೆ ಕ್ಲಾಸ್ ಬಂದು ಹೇಳೋಗ್ಬಿಡ್ತಾರೆ. ನೋ ಬಡಿ ವಿಲ್ ಟೆಲ್ ಎಕ್ಸ್ಟ್ರಾ ಥಿಂಗ್ಸ್. ಸೊ ವೈ ಐ ನೋ ವಾಟ್ ಈಸ್ ಯುವರ್ ಫೇಸ್, ನಿಮ್ಮ ಫೇಸ್ ಏನು ಹೇಳ್ತಾ ಇದೆ ಅಂತ ನಾನು ರೀಡ್ ಮಾಡ್ತಾ ಇರ್ತೀನಿ. ನನಗೆ ಅದು ನೋಡಿದಾಗ ಅನ್ಸುತ್ತೆ, ಅಯ್ಯೋ ಇವರು ಇನ್ನೂ ರಿಲ್ಯಾಕ್ಸ್ ಅಲ್ಲೇ ಇದ್ದಾರೆ, ಇನ್ನೂ ಫಸ್ಟ್ ಗೇರಲ್ಲೇ ಇದ್ದಾರೆ, ಇಲ್ಲ ಗಾಡಿ ನ್ಯೂಟ್ರಲಲ್ಲಿ ಹೋಗ್ತಾ ಇದೆ, ಯಾರೋ ಹಿಂದ್ಗಡೆ ತಳ್ತಾ ಇದ್ದಾರೆ ಅಂತ. ಯಾವಾಗ ಟಾಪ್ ಗೇರ್ ಹಾಕೋದು? ಆದಷ್ಟು ಬೇಗ. ಓಕೆ, ಐ ವಾಂಟ್ ಟು ಸಿ ದ ಚೇಂಜಸ್ ಇನ್ ಯುವರ್ ಫೇಸಸ್. ಓಕೆ, ಇಫ್ ಯು ಗಿವ್ ದಟ್ ಐ ವಿಲ್ ಫೀಲ್ ಹ್ಯಾಪಿ. ಓಕೆ, ಎಸ್, ನನ್ನ ಕ್ಲಾಸ್ ಮುಗಿಯೋವರೆಗೂ ಅಟ್ಲೀಸ್ಟ್ ಇವರು ಇದನ್ನು ಮಾಡಿದ್ರಪ್ಪ ಅಂತ ಅನ್ಸುತ್ತೆ. ಪ್ಲೀಸ್ ಡೂ ಇಟ್.